ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಗೀತಾ ಸಕ್ರಾಯಪಟ್ಟಣ. ನಾನಿಲ್ಲಿ ಇವತ್ತು ಬ್ಲೌಸ್ನ ಹೇಗೆ ಸ್ಟಿಚಿಂಗ್ ಮಾಡೋದು, ಲೈನಿಂಗ್ ಬ್ಲೌಸ್ನ ಹೇಗೆ ಸ್ಟಿಚ್ ಮಾಡೋದಂತ ನೋಡ್ಕೊಂಬರೋಣ. ನೋಡಿ, ಇಲ್ಲಿ ನಾನು ಇಲ್ಲಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್. ಇದಾದ ನಂತರ ನಾನಿಲ್ಲಿ ಕಟ್ ಆಗಿದೆ. ನೆಕ್ಸ್ಟ್ ನಾನು ಸ್ಟಿಚಿಂಗ್ ಮಾಡ್ಕೊಳೋಕ್ಕೆ ರೆಡಿ ಮಾಡ್ಕೊಳ್ತೀನಿ, ಓಕೆನಾ. ಈಗ ನೆಕ್ಸ್ಟು ನಾನು ಪಟ್ಟಿ ಪೀಸ್ನ ತೊಗೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಡಬಲ್ ಪೀಸ್ ಪಟ್ಟಿ ಹಾಕೋಬೇಕು ನಾವು. ಇಲ್ಲಿ ಲೈನಿಂಗು ಡಬಲ್ ಪೀಸ್ ಇರಬೇಕು, ಮತ್ತು ಮಾಮೂಲಿ ಬ್ಲೌಸ್ ಸ್ಯಾರಿ ಪೀಸ್ ಏನಿರುತ್ತೆ ಅದನ್ನು ಸಹ ಒಂದು ಪೀಸ್ ಹಾಕ್ಕೊಂಡು, ಅಂದರೆ 3 ಪೀಸ್ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಪಟ್ಟಿನ. ನಾನಿಲ್ಲಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಸ್ಟಿಚಿಂಗ್ ಮಾಡಿಕೊಂಡು. ಇಲ್ಲಿ ಮತ್ತೆ ಬ್ಯಾಕ್ ಪೀಸ್ನ ತೊಗೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಬ್ಯಾಕ್ ಪೀಸ್ನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಸಹ ತೊಗೊಳ್ತಾ ಇದ್ದೀನಿ ಬ್ಲೌಸ್ನ ಬ್ಯಾಕ್ ಪೀಸ್ನ. ಈ ಬ್ಯಾಕ್ ಪೀಸಲ್ಲಿ ನನಗೆ 15 ಲೆಂತ್ ಬೇಕು, ಆಯಿತಾ. ಒಂದು ಲೈನ್ ಬಂದು ನಾನು 15ವರೆಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಲೈನ್ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟು 16 ಇಂಚಿಗೆ ಹಾಕ್ಕೊಂಡಿದ್ದೀನಿ. ಅದನ್ನು ಈ ಥರ ಉಲ್ಟಾ ಇಟ್ಕೊಂಡು ಇದನ್ನು ಬಾಡಿ ಪೀಸ್ನ ಸೀದಾ ಇಟ್ಕೊಳ್ಳಿ, ಲೈನಿಂಗ್ನ ಉಲ್ಟಾ ಹಾಕ್ಕೊಂಬಿಟ್ಟು ಸ್ಟಿಚ್ ಮಾಡಿಕೊಂಡು ಅದನ್ನು ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೀಟಾಗಿ ಅದನ್ನು ರಿಂಕಲ್ಸ್ ಏನು ಬರಬಾರ್ದು, ಆ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನಾನು ನಿಧಾನವಾಗಿ ತೋರಿಸಿದ್ದೀನಿ, ನೋಡ್ಕೊಳ್ಳಿ. ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ, ಟೈಟಾಗಿ ಹಿಂಗೆ ಎಳೆದ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ರಿವರ್ಸ್ ಮಾಡ್ಕೊಳ್ಳೋಣ, ಓಕೆನಾ. ನೋಡಿ, ಈಗ ಬ್ಯಾಕಲ್ಲಿ ಬ್ಯಾಕ್ ಪೀಸಲ್ಲಿ ಸೈಡ್ದ ಕ್ಲೋಸ್ ಮಾಡಿ ಆಯಿತು. ನಾವು ಈ ಇದರಲ್ಲಿ ನಾವು ನೆಕ್ ಪೀಸು ಮತ್ತು ಶೋಲ್ಡ್ರು ಎಲ್ಲನ ಸ್ಟಿಚ್ ಮಾಡ್ಕೋಬೇಕಲ್ವ. ಆರ್ಮೋನ್ಸು, ನೆಕ್ ಪೀಸು ಇದನ್ನೆಲ್ಲ ಸ್ಟಿಚ್ ಮಾಡ್ಕೋಬೇಕಲ್ವಾ. ಈ ಟೈಮಲ್ಲಿ ನಾನು ಅದು ಪೀಸು ಇದು ಕಾಟನ್ ಪೀಸು ನಾನು ತೊಗೊಂಡಿರೋದು, ಬಟ್ ಇದು ಜರುಗಲ್ಲ. ನಾನಿಲ್ಲಿ ತೋರಿಸೋದಕ್ಕಿಂತ ಈ ಥರ ಮಾಡ್ತಾಯಿದ್ದೀನಿ. ನಾನು ಅದಕ್ಕೆ ಒಂದೊಂದು ಪಿನ್ ಅಷ್ಟೇ ಹಾಕ್ಕೊಂಡಿರೋದು. ನೋಡಿ, ಮೇಲ್ಗಡೆ ಒಂದು ಪಿನ್ನು, ಈ ಸೈಡ್ ಒಂದು ಪಿನ್ ಹಾಕ್ಕೊಂಡ್ರೆ ಸಾಕು. ಇಲ್ಲಾಂದರೆ ಜಾಸ್ತಿ ಈ ಸ್ಯಾಟಿನ್ ಸಿಲ್ಕು ಈ ಥರದ್ದೆಲ್ಲ ಸ್ಟಿಚ್ ಮಾಡುವಾಗ ತುಂಬ ಜರುಗಡೋ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ಒಂದು ಸ್ವಲ್ಪ ಜಾಸ್ತಿ ಪಿನ್ನ ಅಲ್ಲಲ್ಲೇ ಪಿನ್ ಮಾಡ್ಕೊಳ್ಳಿ, ಆವಾಗ ಜರುಗೋದಿಲ್ಲ, ನಿಮಗೆ ಸ್ಟಿಚ್ ಮಾಡೋದಕ್ಕೂ ಈಸಿ ಆಗುತ್ತೆ. ಈ ಥರ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಫುಲ್ ಬಾಡಿನ ಲೈನಿಂಗ್ಗೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಈ ಥರ ಫುಲ್ಲು ಆರ್ಮೋನ್ಸಿಂದ ಹಿಡಿದು ಸೈಡು, ನೆಕ್ ಹತ್ರ, ಶೋಲ್ಡರು ಫುಲ್ಲು ಸ್ಟಿಚ್ ಮಾಡ್ಕೊಳೋಣ, ಓಕೆನಾ. ಅದಾದ ನಂತರ ನಾವಿಲ್ಲಿ ಈ ಥರ ಅದನ್ನ ಸ್ಟಿಚ್ ಮಾಡುವಾಗೂ ಅಷ್ಟೇನೆ ಸ್ವಲ್ಪ ಟೈಟಾಗಿ ಹಿಡಿದು ಎಳೆದು ನೋಡಿ ಮಾಡ್ಕೋಬೇಕು. ಲೂಸ್ ಬಿಡೋದೆಲ್ಲ ಮಾಡಬೇಡಿ, ಏಕೆಂದರೆ ಇಲ್ಲಿ ಬಾಡಿ ಪೀಸ್ ಲೂಸ್ ಆಗಬಾರ್ದು, ಇಲ್ಲ ಲೈನಿಂಗ್ ಪೀಸಸ್ಸು ಲೂಸ್ ಆಗಬಾರ್ದು. ಎರಡನ್ನೂ ಸಮವಾಗಿ ಹಿಡ್ಕೊಂಡು ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ನಾವಿಲ್ಲಿ. ನೋಡಿ, ಈ ಥರ ನೀಟಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಇಟ್ಕೊಂಡು ಅದರದ ಮೆಜರ್ಮೆಂಟ್. ಯಾಕೆ ಥ್ರೆಡ್ ತುಂಬ ಕಟ್ ಆಗ್ತಾಯಿತ್ತು ಮಿಷಿನಲ್ಲಿ, ಏನಾದ್ರು ಮಾಡುವಾಗನೇ ಆ ಥರ ಆಗ್ತಾ ಇರುತ್ತೆ ಅಷ್ಟೇ. ಮಾಡಿಕೊಂಡೆ ಸರಿ ಹೋಗ್ತಿದೆ. ನಂತರ ಇಲ್ಲಿ ನೀಟಾಗಿ ಈ ಥರ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ, ಫುಲ್ಲು ಫಿನಿಶ್ ಆಯಿತು. ಅಂದರೆ ಲೈನಿಂಗ್ ಪೀಸ್ನ ಬಾಡಿ ಪೀಸ್ಗೆ ಅಟ್ಯಾಚ್ ಮಾಡಿಕೊಂಡು ನಾನು ರೆಡಿ ಮಾಡ್ಕೊಂಡು, ನೆಕ್ಸ್ಟ್ ಏನು ಪೀಸ್ ಇರುತ್ತಲ್ವಾ ಅದನ್ನು ಈ ಥರ ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಪೀಸ್ ಸ್ಟಿಚ್ ಆಗಿರೋದು ಬಿಟ್ಬಿಟ್ಟು ಈ ಕಡೆ ಏನು ಪೀಸ್ ಇರುತ್ತೆ ಅದನ್ನೆಲ್ಲ ಎಕ್ಸ್ಟ್ರಾ ಕಟ್ ಮಾಡಿ ಎತ್ತಿಟ್ಕೊಳ್ಳಿ. ಈಗ ಆ ಥರ ನೆಕ್ ಪೀಸಲ್ಲಿ ಬಂತಲ್ಲ, ಬ್ಯಾಕ್ ನೆಕ್ ಪೀಸಲ್ಲಿ, ಆ ರೌಂಡ್ ನೆಕ್ ಪೀಸಲ್ಲಿ ಅದನ್ನು ಎಕ್ಸ್ಟ್ರಾ ಎತ್ತಿಟ್ಕೋಬೇಕು. ಅದು ಪಟ್ಟಿ ಪೀಸ್ಗೆಲ್ಲ ಆಗುತ್ತೆ, ಅದನ್ನು ಬಿಸಾಕೋದೇ ಥರ ಎಲ್ಲ ಮಾಡ್ಕೋಬೇಡಿ, ಅದು ಎಕ್ಸ್ಟ್ರಾ ಎತ್ತಿಟ್ಕೊಳ್ಳಿ. ನಾನಿಲ್ಲಿ ಎತ್ತಿಟ್ಟಿದ್ದೀನಿ. ಅದಾದ ನಂತರ ನನಗಿಲ್ಲಿ ಬ್ಯಾಕ್ ಪಾರ್ಟು ರೆಡಿ ಆಗಿದೆ. ಇದಾದ ನಂತರ ನಾನಿಲ್ಲಿ ಟಕ್ಸ್ ಹಿಡಿಬೇಕಲ್ಲ, ಟಕ್ಸು ನಾನಿಲ್ಲಿ ಅದನ್ನು ಮಿಡಲ್ ಮಾಡ್ಕೊತೀನಿ, ಆಯಿತಾ. ಆ ಮಿಡಲಿಂದ 4ರಿಂದ 4, ಅಂದರೆ ಅಗಲ 4, ಈ ಕಡೆ 4 ತೊಗೊಂಡು ನಾನು ಸ್ಟಿಚ್ ಮಾಡ್ಕೊತೀನಿ. ಇಲ್ಲ ಹಂಗೆ ಇಲ್ಲ ಅಂತಂದರೆ ಇಲ್ಲಿ ಶೋಲ್ಡ್ರ್ ನೆಕ್ ಏನು ಬಿಟ್ಟಿರ್ತೀವಿ ನಾವು 2.5 and 3ನ ಬಿಟ್ಟಿರ್ತೀವಿ, ಆ ಶೋಲ್ಡ್ರ್ ನೆಕ್ಕಿಂದ ಈ ಮಿಡಲ್ ಹತ್ರ ಹಿಡಿದ್ಬಿಟ್ಟು ಸ್ಟ್ರೈಟ್ ಮಾಡಿಕೊಂಡು ಸ್ಟಿಚ್ ಹಾಕಿ ನೀಟಾಗಿ ಬರುತ್ತೆ. ತುಂಬ ಈಸಿಯಾಗಿ ನಾನು ತೋರಿಸಿದ್ದೀನಿ ಇಲ್ಲಿ, ಆ ಥರನೇ ಮಾಡ್ಕೊಳ್ಳಿ, ಈಸಿಯಾಗಿ ಬರುತ್ತೆ. ಇದು 4x4 ಅಂತ ಅದನ್ನು ಮೆಜರ್ಮೆಂಟ್ ಮಾಡೋದಕ್ಕಿಂತ ಈ ಶೋಲ್ಡರ್ ಮಿಡಲ್ ಏನಿರುತ್ತೆ ಆ ಮಿಡಲಿಂದನೂ ಕೆಳಗಡೆ ಮಿಡಲ್ ಹತ್ರದಿಂದ ಇಂಟು ಮಾಡಿಬಿಟ್ಟು ಹಿಡೀರಿ, ತುಂಬ ಚೆನ್ನಾಗಿ ಬರುತ್ತೆ, ಓಕೆನಾ. ಇಲ್ಲಿ ನಾನು ಫ್ರಂಟ್ ಪೀಸ್ ತೊಗೊಂಡೆ. ಫ್ರಂಟ್ ಪೀಸು ಅಷ್ಟೇ, ನಾನು ಲೈನಿಂಗ್ ಪೀಸು ಮತ್ತು ಇದನ್ನ ಬಾಡಿ ಪೀಸ್ನನ್ನು ಎರಡನ್ನೂ ಸಹ ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ತಾ ಬರ್ತೀನಿ. ಸೇಮ್ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಅದನ್ನು ಅಟ್ಯಾಚ್ ಮಾಡ್ಕೊಂಡು ಎಕ್ಸ್ಟ್ರಾ ಪೀಸ್ ಏನಿರುತ್ತೆ ಅದನ್ನು ಕಟ್ ಮಾಡ್ಕೊಳ್ಳೋಣ. ಇದಾಯಿತಾ.
ನೋಡಿ ಈ ಥರ ಒಂದೇ ಆದ ತಕ್ಷಣ ಕಟ್ ಮಾಡಿ ಎತ್ತಿಟ್ಕೋಬೇಕು. ನೋಡಿ ಈ ಥರ ಎಕ್ಸ್ಟ್ರಾ ಏನು ಮಿಕ್ಕಿರುತ್ತೆ ಅದನ್ನು ಒಂದು ಸ್ಟಿಚ್ ಆಗಿರೋದು ಪಕ್ಕದಲ್ಲಿ ಬಿಟ್ಬಿಟ್ಟು ಕಟ್ ಮಾಡಿ ಒಂದೊಂದನ್ನೇ ರೆಡಿ ಮಾಡಿ ಎತ್ತಿಟ್ಕೋಬೇಕು. ನಾವು ಲೈನಿಂಗ್ ಅಟ್ಯಾಚ್ ಮಾಡುವಾಗ ಒಂದೊಂದು ಪಾರ್ಟ್ಸನ್ನೇ ಒಂದೊಂದು ಸತಿ ಬ್ಯಾಕು ಮತ್ತು ಕಟ್ ಪೀಸ್ ಪಟ್ಟಿ ಪೀಸು ಫ್ರಂಟ್ ಪೀಸು ಒಂದು ಸೈಡ್ದು ಲೆಫ್ಟ್ ಸೈಡ್ದು ಮತ್ತು ರೈಟ್ ಸೈಡು ಎರಡು ನೋಡಿಕೊಂಡು ಹಾಕ್ಕೊಳ್ಳಿ. ಮಿಸ್ ಮಾಡ್ಕೋಬೇಡಿ, ಏಕೆಂದರೆ ಒಂದೊಂದೇ ಕಲರು ಸೇಮ್ ಕಲರ್ ಇದ್ದಾಗ ಉಲ್ಟಾ ಸೀದಾ ಒಂದೊಂದು ಸತಿ ಗೊತ್ತಾಗಲ್ಲ. ಅದನ್ನು ನೋಡ್ಕೊಂಡು ಹೋಗೋ ತುಂಬ ಸತಿ ಕನ್ಫ್ಯೂಸ್ ಆಗ್ತಾರೆ. ಇಲ್ಲಿ ನನ್ನ ಹತ್ರ ಬರೋ ಟೈಲರ್ಸಲ್ಲಿ ನಾನಿಲ್ಲಿ ಹೇಳ್ಕೊಡುವಾಗ ಅಕ್ಕಾರ ಈ ಥರ ಆಯಿತು ಮಿಸ್ ಆಯಿತು ಅಂತ ಮತ್ತೆ ಆ ಥರ ಎಲ್ಲ ಮಾಡ್ಕೊಂಡು ಕೂತ್ಕೋಬೇಡಿ. ಒಂದು ಸತಿ ನೋಡ್ಕೊಂಬಿಟ್ಟು ಇಲ್ಲ ಅಂತಂದರೆ ಮಾರ್ಕ್ ಮಾಡ್ಕೊಂಬಿಡಿ, ಟಿಕ್ ಮಾಡಿಕೊಂಡೇ ಮಾಡ್ಕೊಳ್ಳಿ ನಿಧಾನಕ್ಕೆ. ನಾನಿಲ್ಲಿ ಸ್ವಲ್ಪ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಈ ಥರ ಮಾಡ್ಕೊಂಡಾದ ನಂತರ ಇಲ್ಲಿ ಎಲ್ಲ ಎಕ್ಸ್ಟ್ರಾ ಏನು ಪೀಸ್ ಇರುತ್ತೆ ಅದನ್ನು ಸಹ ಕಟ್ ಮಾಡಿಕೊಂಡು ನಾನು ಈಗ ಟಕ್ಸ್ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಟಕ್ಸ್ ಹಿಡಿಯೋದು ಗೊತ್ತಲ್ಲ, ಉಕ್ಪಟ್ಟಿಯಿಂದ ಏನಿರುತ್ತೆ ಉಕ್ಪಟ್ಟಿ ಸೈಡ್ ಇರುತ್ತಲ್ಲ ಆ ಸೈಡಿಂದ ಮಿಡಲ್ ಮಾಡಿಕೊಂಡು ಸೆಂಟ್ರ್ ಮಾಡಿಕೊಂಡು 2.5 ತೊಗೊಳ್ಳಿ. ಅದಾದ ನಂತರ ಇಲ್ಲಿ ಆರ್ಮೋನ್ಸಿಂದನೂ ಇಲ್ಲಿಂದ ಹಿಡಿದು 3 ಇಂಚ್ ತೊಗೊಳ್ಳಿ. ಆರ್ಮೋನ್ಸಿಂದ ಅಲ್ಲಿ ತೊಗೊಳ್ಳಿ. ಅದಾದ ನಂತರ ನಾನಿಲ್ಲಿ ಪಟ್ಟಿ ಪೀಸ್ ಕೆಳಗಡೆ ಏನು ಪಟ್ಟಿ ಬರುತ್ತೆ ಅಲ್ಲಿಂದವ ಶೋಲ್ಡ್ ಅಂದರೆ ಬಾಡಿ ಎಷ್ಟು ಮೆಜರ್ಮೆಂಟ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 2.5 3 ಈ ಥರ ಬರುತ್ತೆ. ಮಿನಿಮಮ್ 3 ಅಷ್ಟೇ ಬರೋದು. ಆ 3ಅಲ್ಲಿ ಒಂದು ದಪ್ಪ ಸುತ್ತಳತೆ ಹೆಚ್ಚಾಗಿರೋರಿಗೆ 3 ಬರುತ್ತೆ. ಓಕೆನಾ? 3 + 2.5 ಟಕ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ ಲಾಸ್ಟಲ್ಲಿ ಬಂದುಬಿಟ್ಟು ಇಲ್ಲಿ ಟಕ್ ಮಾಡೋದಾದರೆ ಮಾಡ್ಬೋದು, ಇಲ್ಲ ಬೇಡ. ನಾನಿಲ್ಲಿ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ಅಷ್ಟೇ 2 ಇಂಚು + 4 ನೋಡಿಲಿ ಟಕ್ ಆಯಿತು. ಈ ಥರ ಟಕ್ ಮಾಡಿದ ನಂತರ ನಾನಿಲ್ಲಿ ಶೈನ್ ಇದು ಮಾಡಿಕೊಂಡು ಒಂದು ಸೈಡ್ ಫ್ರಂಟ್ ಪೀಸ್ ರೆಡಿ ಆಯಿತು. ಮತ್ತು ನಾನಿಲ್ಲಿ ಕಚ್ಚಾ ಫೋಲ್ಡ್ ಮಾಡಿದ್ನಲ್ಲ ಅದು ಫೋಲ್ಡ್ ಮಾಡಿದ್ರೆ ಟರ್ನ್ ಮಾಡಿದ್ರೆ ಶೇಪು ನೀಟಾಗಿ ಬರುತ್ತೆ. ಹಾಗಾಗಿ ನಾನು ಅದು ಮತ್ತೆ ಇನ್ನೊಂದು ಸತಿ ಟರ್ನ್ ಮಾಡಿ ನೋಡಿಲಿ ತೋರಿಸ್ತಾ ಇದ್ದೀನಿ. ಈಗ ಆ ಪೀಸು ಈ ಥರ ಮಾಡಿ ನೋಡಿರಿ ಈಗ ನೀಟಾಗಿ ಬರುತ್ತೆ. ಈ ಪೀಸ್ನೂ ಅಷ್ಟೇ ನೀಟಾಗಿ ರೆಡಿ ಮಾಡ್ಕೊಂಬರೋಣ. ಸೇಮ್ ಮೆಜರ್ಮೆಂಟ್, ಸೇಮ್ ಪ್ರೊಸೀಜರ್. ಆ ಕಡೆ ಏನು ಮಾಡಿದ್ವಿ ಲೆಫ್ಟ್ ಸೈಡ್ದು ಹಾಗೆ ರೈಟ್ ಸೈಡ್ ಸಹ ನಾನು ಈ ಕಡೆ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ಓಕೆನಾ? ನೋಡಿದ್ರೆ ಇವಾಗ 2 ಪೀಸು ಸಹ ರೆಡಿಯಾಗಿದೆ. ನಿಧಾನವಾಗಿ ಸ್ಲೋ ಆಗಿಯೇ ತೋರಿಸ್ಕೊಟ್ಟಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮತ್ತು ನನ್ನ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಸಹ ಕ್ಲಿಕ್ ಮಾಡಿ, ಮಿಸ್ ಮಾಡಬೇಡಿ. ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ, ನನಗೆ ಮತ್ತಷ್ಟು ವಿಡಿಯೋ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಇದಾದ ನಂತರ ನೋಡಿ ಇಲ್ಲಿ ಎರಡೂ ಸಹ ಇಲ್ಲಿ ಫ್ರಂಟು ರೆಡಿಯಾಗಿದೆ. ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಎರಡೂ ಸಹ ರೆಡಿಯಾಗಿದೆ. ಈಗ ನಾನು ಪಟ್ಟಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪಟ್ಟಿನ ಈ ಥರ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಈ ಓವರ್ಲಾಕ್ ಮಾಡ್ತೀನಿ, ಹಾಗಾಗಿ ಈ ಥರ ಡೈರೆಕ್ಟ್ ಅಟ್ಯಾಚ್ ಮಾಡ್ಕೊಳ್ತೀನಿ. ಇಲ್ಲ ಅಂತಂದರೆ ಹಂಗೆ ತಿರುಗಿಸ್ಕೋಬೋದು, ಇಲ್ಲ ನಾರ್ಮಲಿ ಅಂದರೆ ಹಿಂಗೇ ಮಾಡಿಕೊಂಡು ಅದಕ್ಕೆ ಪಕ್ಕ ಸ್ಟಿಚ್ ಮಾಡಿದ್ರೆ ಏನು ಬಿಟ್ಕೊಳ್ಳೋದಿಲ್ಲ, ಓಪನ್ ಆಗೋದಿಲ್ಲ, ಏನಿಲ್ಲ, ತೊಂದರೆ ಏನಿಲ್ಲ. ಈ ಥರನೇ ಮಾಡ್ಕೊಳ್ಳಿ. ಓಕೆನಾ? ಅದಾದ ನಂತರ ನಾನಿಲ್ಲಿ ಈ ಸೈಡ್ಗೂ ಅಷ್ಟೇ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ 2 ಪೀಸು ಸಹ ಪಟ್ಟಿನ ಅಟ್ಯಾಚ್ ಮಾಡಿಕೊಂಡು ರೆಡಿ ಮಾಡಿದ್ದಾಯಿತು. ಈಗ ನನಗಿಲ್ಲಿ ಈಕ್ವಲ್ ಇದೆ, ಹೆಂಗೆ ಕರೆಕ್ಟ್ ಸ್ಟ್ರೈಟ್ ಇದೆ. 2 ಪಟ್ಟಿ ಪೀಸ್ ಅಟ್ಯಾಚ್ ಮಾಡೋದಕ್ಕೆ ಸ್ಟ್ರೈಟ್ ಒಂದೇ ಸಮ ಇರಬೇಕು. ಒಂದು ಅಪ್ ಆ್ಯಂಡ್ ಡೌನ್ ಎಲ್ಲ ಇರಬಾರ್ದು. ಅಪ್ ಆ್ಯಂಡ್ ಡೌನ್ ಇದ್ದರೆ ಈ ಟೈಮಲ್ಲೇ ಕರೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ ಪಟ್ಟಿ ಪೀಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ.
ಎಕ್ಸ್ಟ್ರಾ ಪಟ್ಟಿ ಪೀಸ್, ಈ ಪಟ್ಟಿ ಪೀಸು ಅಷ್ಟೇ ನಾನು ನೆಕ್ ಪೀಸಲ್ಲಿ ಡೀಪ್ ತೆಗ್ದಿರ್ತೀವಲ್ಲ ಆ ಪೀಸಲ್ಲಿ ಸಿಗುತ್ತೆ ನನಗೆ. ಆ ಪೀಸಲ್ಲೇ ನೀವು ಸಹ ಯೂಸ್ ಮಾಡ್ಕೋಬೇಕು. ಏಕೆಂದರೆ ಎಕ್ಸ್ಟ್ರಾ ಲೈನಿಂಗ್ ಎಲ್ಲ ತೊಗೊಂಡು ಹಾಕಿದ್ದು ಇದು ಮಾಡೋದು ಎಲ್ಲ ವೇಸ್ಟ್ ಮಾಡೋದು ಮಾಡ್ಕೋಬೇಡಿ. ಈ ಥರ ಪೀಸ್ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಪಟ್ಟಿ ಪೀಸ್ನ ಮಾಡ್ಕೊಳ್ಳಿ. ಈಗ ನಾನು ಇಲ್ಲಿ ಉಕ್ಪಟ್ಟಿ ಮಾಡ್ತಾಯಿದ್ದೀನಿ. ಉಕ್ಪಟ್ಟಿ ಅಷ್ಟೇ ಡಬಲ್ ಪಟ್ಟಿ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಡಬಲ್ ಫೋಲ್ಡಿಂಗ್ ಮಾಡಿ ಅಟ್ಯಾಚ್ ಮಾಡಿದ ನಂತರ ನಾವಿಲ್ಲಿ ಅದನ್ನ ಮತ್ತೆ ಇದನ್ನ ಟರ್ನ್ ಮಾಡಿಬಿಟ್ಟು ಫೋಲ್ಡ್ ಮಾಡಿ ಅದ್ರ ಮೇಲ್ಗಡೆ ಒಂದು ಸ್ಟಿಚ್ ಹಾಕಿ ನೀಟಾಗಿ ಫಿನಿಶಿಂಗ್ ಬರುತ್ತೆ, ನೀಟಾಗೂ ಕೂತ್ಕೊಳ್ಳುತ್ತೆ. ನೋಡಿ ಇದಾಯಿತು. ಇದಾದ ನಂತರ ನಾನಿಲ್ಲಿ ಮತ್ತೆ ಫೋಲ್ಡ್ ಮಾಡಿಬಿಟ್ಟು ಸಮ ಮಾಡ್ಕೊಳ್ತೀವಿ. ಫೋಲ್ಡ್ ಮಾಡ್ಕೊಂಬಿಟ್ಟು ಅದ್ರ ಮೇಲ್ಗಡೆ ಸ್ಟಿಚ್ ಹಾಕಿದ್ರೆ ಪಟ್ಟಿ ಪೀಸು ರೆಡಿ ಆಗುತ್ತೆ. ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಕೋಬೋದು. ಈ ಥರ ಆಲ್ಮೋಸ್ಟ್ ಮಾಡೋದು ಈ ಥರ ಮಾಡ್ಕೊಳ್ಳಿ. ಎರಡೂ ಸೈಡ್ ಕಿನಾರಿ ಹಾಕಿದ್ರೆ ಎರಡು ಸೈಡ್ ಮಾಡ್ಕೋಬೋದು. ನಾನಿಲ್ಲಿ ಪೈಪಿಂಗ್ ಕಟ್ತೀನಿ, ಹಾಗಾಗಿ ನಾನು ಒಂದು ಸೈಡ್ ಮಾತ್ರ ಫೋಲ್ಡ್ ಮಾಡಿಕೊಂಡು ಪಟ್ಟಿ ಪೀಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ನನಗಿಲ್ಲಿ ಪಟ್ಟಿ ಪೀಸ್ ರೆಡಿ ಆಯಿತು. ಈಗ ನಾನು ಉಕ್ಪಟ್ಟಿ ರೆಡಿ ಆಯಿತು. ಕಾಜಾಪಟ್ಟಿನ ನಾನಿಲ್ಲಿ ರೆಡಿ ಮಾಡ್ಕೊತೀನಿ. ಕಾಜಾಪಟ್ಟಿಗೆ ಲೈನಿಂಗ್ ಪೀಸ್ ಒಂದು ತಗೊತೀನಿ, ಮತ್ತು ಬ್ಲೌಸ್ ಪೀಸ್ ಏನಿರುತ್ತೆ ಅದು ಬಾಡಿ ಪೀಸು ಅದೊಂದನ್ನು ಎಕ್ಸ್ಟ್ರಾ ಇಲ್ಲಿ ಅದ್ರ ಜೊತೆಗೆ ತೊಗೊಳ್ತೀನಿ. ನನಗಿಲ್ಲಿ ಡಬಲ್ ಪೀಸ್ ಬೇಕಾಗುತ್ತೆ ಅದಕ್ಕೆ ಒಂದು ಪೀಸ್ ಸಾಕು. ನನಗೆ ಉಕ್ಪಟ್ಟಿಗೆ ಬಂದು ಒಂದು ಪೀಸ್ ಸಾಕು, ಕಾಜಾಪಟ್ಟಿಗೆ ಡಬಲ್ ಪೀಸ್ ಬೇಕು. ಈ ಥರ ಡಬಲ್ ಪೀಸ್ ಹಾಕ್ಕೊಂಡು ಸಿಂಗಲಲ್ಲಿ ಓಪನ್ ಮಾಡಿಕೊಂಡು ಇದನ್ನು ಈ ಥರ ಒಳಗಡೆಯಿಂದ ಸ್ಟಿಚ್ ಮಾಡ್ಕೊಂಡು, ಅದು ಟಾಪ್ ಸೈಡಿಂದ ಮಾಡ್ಕೊತೀವಿ, ಇದು ಇನ್ಸೈಡಿಂದ ಮಾಡ್ಕೊತೀವಿ. ಇದನ್ನು ಕನ್ಫ್ಯೂಸ್ ಆಗಬೇಡಿ. ತುಂಬ ಹೊಸಬ್ರೆಲ್ಲ ಏನು ಮಾಡ್ತಾರೆ, ಇದನ್ನು ಹಿಂಗೆ ಹಾಕೋಬೇಕು ಹಂಗೆ ಹೋಗ್ಬೇಕು ಕನ್ಫ್ಯೂಸ್ ಆಗೋದು ಜಾಸ್ತಿ ಇರುತ್ತೆ. ಈ ಥರ ಕನ್ಫ್ಯೂಸ್ ಆಗಬೇಡಿ. ಉಕ್ಪಟ್ಟಿ ಬಂದು ಟಾಪ್ ಸೈಡಿಂದ ಹಾಕೋಬೇಕು, ಕಾಜಾಪಟ್ಟಿ ಬಂದು ಇನ್ಸೈಡಿಂದ ಹಾಕೋಬೇಕು. ಕನ್ಫ್ಯೂಸ್ ಆಗಬೇಡಿ. ಈ ಥರ ಮಾಡಿಕೊಂಡು ಟರ್ನ್ ಮಾಡ್ಕೊಳ್ಳಿ. ನೋಡಿ ಇವಾಗ ಇದು ಟಾಪ್ ಸೈಡಿಂದ ಬಂತು, ಇನ್ಸೈಡಿಗೆ ಹಾಕ್ಕೊಂಡಿದ್ದಕ್ಕೆ ಟಾಪ್ ಸೈಡಿಗೆ ಬಂತು. ನಮಗಿದು ಕರೆಕ್ಟ್ ಆಗುತ್ತೆ. ಆಯಿತಾ? ಈ ಥರ ನಾನು ಇದು ಟಾಪ್ ಸೈಡಿಗೆ ಮಾಡ್ಕೊಂಡ ನಂತರ ನಾನು ಇದು ಕಾಜಾಪಟ್ಟಿನ ಮಿಡಲ್ಗೆ ಒಂದು ಸ್ಟಿಚ್ ಮಾಡ್ಕೊತೀನಿ. ಆಯಿತಾ? ಮಿಷಿನ್ ಕಾಜಾನೇ ಮಾಡ್ತೀನಿ ನಾನಿಲ್ಲಿ, ಥ್ರೆಡ್ ಕಾಜಾ ಮಾಡ್ತಾಯಿಲ್ಲ. ಇದಕ್ಕೆ ಮಿಷಿನ್ ಕಾಜಾನೇ ಮಾಡ್ಕೊಡ್ತೀನಿ. ನಾನು ಬಟ್ಟೆ ಮೇಲೆ ಡಿಪೆಂಡ್ ಮಾಡ್ಕೊತೀನಿ. ಬಟ್ಟೆ ಅಷ್ಟು ಚೆನ್ನಾಗಿದ್ದಿಲ್ಲ, ಒಂದು ಸ್ವಲ್ಪ ಹಿಂಚ್ಕೊಳೋ ಚಾನ್ಸಸ್ ಇರುತ್ತೆ, ಅಥವಾ ಏನಾರ ಇದಿರುತ್ತೆ ಅಂದರೆ ಕಾಜಾ ಮಾಡಿಕೊಡ್ತೀನಿ. ಇಲ್ಲ ಅಂತಂದರೆ ಮಿಷಿನ್ ಕಾಜಾ ಮಾಡ್ತೀನಿ. ಇದು ಕಾಟನ್ ಪೀಸ್ ಆಗಿರೋದ್ರಿಂದ ಚೆನ್ನಾಗಿ ಬಳಕೆ ಬರುತ್ತೆ, ಬಟ್ ಏನೂ ಕಿತ್ಕೊಳ್ಳೋದಿಲ್ಲ. ಹಾಗಾಗಿ ನಾನಿಲ್ಲಿ ಕಾಜಾಪಟ್ಟಿ ಮಾಡ್ತೀನಿ. ಇದನ್ನು ಯೂಸ್ ಮಾಡ್ಕೊಳ್ಳಿ. ಈ ಥರ ಮೆಥಡ್ ಯೂಸ್ ಮಾಡಿದ್ರೆ ನಮಗೆ ಕಸ್ಟಮರ್ಗೂ ಹೇಳೋಕ್ಕೂ ಈಸಿ ಆಗುತ್ತೆ, ನಮಗೂ ಸ್ಟಿಚ್ ಮಾಡೋಕ್ಕೂ ಚೆನ್ನಾಗುತ್ತೆ, ಫಾಸ್ಟಾಗೂ ಮೂವ್ ಆಗುತ್ತೆ. ಇಲ್ಲಿ ನಾನು ಮಿಷಿನ್ ಕಾಜಾನೇ ಮಾಡ್ಕೊಡ್ತಾಯಿದ್ದೀನಿ. ಈ ಥರ ಮಿಡಲ್ ಮಾಡ್ಕೊಂಡು ಮಿಡಲಿಂದ ಸೆಂಟ್ರ್ ಮಾಡಿಕೊಡು, ಆ ಕಡೆ ಈ ಕಡೆ ಸೈಡಲ್ಲಿ ಮಾಡಿಕೊಂಡ್ರೆ 5 ಕಾಜಾಗಳು ರೆಡಿ ಆಗುತ್ತೆ. ನೋಡಿ ನಾನಿಲ್ಲಿ ರೆಡಿ ಆಗೋಯ್ತು ಆಲ್ಮೋಸ್ಟು. ಮಿಷಿನಲ್ಲಿ ಈ ಥರ ಮಾಡಿಕೊಂಡು ಕಾಜಾನ ರೆಡಿ ಮಾಡ್ಕೊಳ್ಳಿ. ವಿ ಶೇಪಲ್ಲಿ, ಅಂದರೆ ಟ್ರಯಾಂಗಲ್ ಶೇಪಲ್ಲಿ ಸ್ಟಿಚ್ ಮಾಡ್ಕೊತೀನಿ. ಇದು ಆಯಿತು. ಎಕ್ಸ್ಟ್ರಾ ಏನು ಪೀಸ್ ಇರುತ್ತೆ ಅದನ್ನು ಈ ಟೈಮಲ್ಲಿ ನೋಡಿಕೊಂಡು ಮಾಡ್ಕೋಬೇಕು. ನನಗೆ 2 ಫ್ರಂಟು ಬ್ಯಾಕು 2 ರೆಡಿ ಆಯಿತು. ಫ್ರಂಟಲ್ಲಿ ಲೆಫ್ಟು ರೈಟ್ 2 ಸೈಡೂ ಕಾಜಾಪಟ್ಟಿ ಉಕ್ಪಟ್ಟಿನೂ ಸಹ 2 ಸೈಡು ರೆಡಿ ಆಯಿತು. ಈಗ ನಾನು ಫ್ರಂಟು ಬ್ಯಾಕು ಅಟ್ಯಾಚ್ ಮಾಡೋಣ. ಫ್ರಂಟು ಬೇಕಂದರೆ ಶೋಲ್ಡರ್ನ ಅಟ್ಯಾಚ್ ಮಾಡೋಣ ನಾವಿಲ್ಲಿ. ಇದು ಅಟ್ಯಾಚ್ ಮಾಡುವಾಗ ಲೆಂತ್ ಸರಿ ಇದೆಯಾ, ಸೈಡ್ ಲೆಂತ್ ಸರಿ ಇದೆಯಾ ಎಲ್ಲ ನೋಡ್ಕೋಬೇಕು. ಅದಾದ ನಂತರ ಎಲ್ಲ ಲೆಂತ್ ಉದ್ದ ಎಲ್ಲ ಕರೆಕ್ಟಾಗಿತ್ತು ಅಂತಂದರೆ ನಾವಿಲ್ಲಿ ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಕೊಂಡು, ಇಲ್ಲ 1/2 ಇಂಚ್ ಮಾರ್ಜಿನ್ ಬಿಟ್ಬಿಟ್ಟು ನಾನು ಶೋಲ್ಡ್ರನ್ನ ಸ್ಟ್ರೈಟ್ ಸ್ಟಿಚ್ ಮಾಡ್ಕೊತೀನಿ ಒಂದು ಟೈಮು. ನೆಕ್ಸ್ಟ್ ಟೈಮ್ ಬಂದ್ಬಿಟ್ಟು ನಾನಿಲ್ಲಿ ಮಾರ್ಕ್ ಮಾಡ್ಕೊತೀನಿ. ನೋಡಿ ಸ್ವಲ್ಪ ಡೌನು ಆ ಸೈಡಲ್ಲಿ ಅಷ್ಟೇ 1/2 ಇಂಚೇ ಇರಲಿ, ಅಂದರೆ ಆರ್ಮೋನ್ಸ್ ಅಷ್ಟೇ ಸೈಡ್ ಬಂದು 1/2 ಇಂಚೇ ಇರಲಿ. ಇದು ಕೊರಳ ಹತ್ರ ಬಂದ್ಬಿಟ್ಟು ನಾನಿಲ್ಲಿ 1/4 ಇಂಚ್ ಅಷ್ಟು ಡೌನ್ ಮಾಡ್ಕೊತೀನಿ. ಆವಾಗ ನೆಕ್ಕು ಜರುಗೋದಿಲ್ಲ. ಈ ಥರ ಮಾಡಿದ ಈ ಟಿಪ್ಸು ತುಂಬ
ಯೂಸ್ಫುಲ್ ಆಗುತ್ತೆ. ಈ ಥರ ಮಾಡೋದ್ರಿಂದನೂ ಒಳ್ಳೆ ಇದಾಗಿರುತ್ತೆ. ಇಲ್ಲಾಂದರೆ ನನಗೆ ಭುಜ ಜಾರ್ತು, ನನಗೆ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಕಸ್ಟಮರ್ ಹೇಳೋದು ತಪ್ಪುತ್ತೆ. ಇದೊಂದನ್ನು ತುಂಬ ಯೂಸ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳಿ. ಎರಡೂ ಸೈಡ್ ಅದೇ ಥರ ಮಾಡ್ಕೊಳ್ಳಿ. ಹಾರ್ಮೋನ್ ಸೈಡಲ್ಲ, ಇಲ್ಲಿ ನೆಕ್ ಸೈಡ್ ಏನಿರುತ್ತೆ ಆ ಥರ ಆ ಸೈಡಲ್ಲಿ ಮಾಡ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ ಎಕ್ಸ್ಟ್ರಾ ಏನು ಕಚ್ಚಾ ಪೀಸ್ ಇರುತ್ತೆ ಅದನ್ನು ಸಹ ಎಲ್ಲ ಕಟ್ ಮಾಡಿಕೊಂಡು ಸಮ ಮಾಡ್ಕೊಳ್ತೀನಿ. ಸಮ ಮಾಡಿದ ನಂತರ ನಾನಿಲ್ಲಿ ಪೈಪಿಂಗ್ ಕೊಟ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಪೈಪಿಂಗ್ಗೆ ನಾನಿಲ್ಲಿ 1/4 ಇಂಚಷ್ಟು ಪೈಪಿಂಗ್ ತೊಗೊತೀನಿ. ನಾನಿಲ್ಲಿ ಮ್ಯಾಚಬಲ್ ಪೈಪಿಂಗ್ ಹಾಕ್ತೀನಿ. ಸ್ಯಾರಿ ಮರೂನ್ ಇದೆ, ಅದರ ನಡುವೆ ನನಗೆ ಒಂಥರ ಕ್ರೀಮ್ ವೈಟ್ ಕಲರು ಬಂದಿದೆ. ಆ ಕ್ರೀಮ್ ವೈಟ್ ಕಲರ್ನ ನಾನು ಬ್ಲೌಸ್ ಪೈಪಿಂಗಾಗಿ ಕೊಡ್ತೀನಿ. ನನಗೆ ಕಲರ್ಸ್ ತುಂಬಿಟ್ಟಿಂದ ಅದನ್ನು ಸಹ ಒಂದು ಟೈಮಲ್ಲಿ ಹೇಳ್ತೀನಿ, ಓಕೆನಾ, ಯಾವ ಥರ ಕಲರ್ ಮ್ಯಾಚ್ ಮಾಡೋದು ಅಂತಲೂ ಸಹ ಹೇಳ್ಕೊಡ್ತೀನಿ. ಇಲ್ಲಿ ನಾನು ಪೈಪಿಂಗ್ ಮ್ಯಾಚ್ ಮಾಡಿಕೊಂಡು ತಗೊಳ್ತಾಯಿದ್ದೀನಿ. ಈ ಥರ ಪೈಪಿಂಗ್ನ 1/4 ಇಂಚ್ ಅಷ್ಟು ಕಟ್ ಮಾಡಿಕೊಂಡು ಇದನ್ನು ಈ ಥರ ಅಟ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಸೈಡ್ ಗೋಲ್ಡ್ ಇದೆ ಮತ್ತು ಇದು ಒಂದು ಸೈಡು ಒಂಥರ ಕ್ರೀಮ್ ವೈಟ್ ಕಲರ್ ಇದೆ. ನಾನಿಲ್ಲಿ ಕ್ರೀಮ್ ವೈಟ್ ಬೇಕಿತ್ತಲ್ಲ, ಕ್ರೀಮ್ ವೈಟ್ ಕಲರ್ ಹಾಕೊತೀನಿ. ಗೋಲ್ಡ್ ಬೇಕು ಅಂದಾಗ ಈ ಥರ ಉಲ್ಟಾ ಮಾಡ್ಕೊಂಡು ಹಾಕ್ಕೊಂಡ್ರೆ ಗೋಲ್ಡ್ ಕಲರ್ ಸಿಗುತ್ತೆ ನಮಗೆ. ಈ ಥರ ಬಟ್ಟೆ ಸಿಗುತ್ತೆ. ಈ ಥರ ಬಟ್ಟೆನ ನಾನು ಕಲರ್ಸ್ ತಂದು ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನನಗೆ ಪೈಪಿಂಗ್ ಪೀಸ್ನ ಲೆಂತಿಯಾಗಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಅದಾದ ನಂತರ ನಾನಿಲ್ಲೀಗ ಪೈಪಿಂಗ್ನ ಕಟ್ಟೋದಕ್ಕೆ ರೆಡಿ ಮಾಡ್ಕೊಳ್ತೀನಿ, ಅಟ್ಯಾಚ್ ಮಾಡ್ಕೊಳ್ತೀನಿ. ಪೈಪಿಂಗ್ನ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಏನು 1/4 ಇಂಚ್ ತೊಗೊಂಡಿರ್ತೀವಲ್ಲ ಅದನ್ನು ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಡಬಲ್ ಫೋಲ್ಡ್ ಮಾಡ್ಕೊಂಡು ನಾವಿಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ. 1/4 ಇಂಚಲ್ಲಷ್ಟು ನಾವಿಲ್ಲಿ ಸ್ಟಿಚ್ ಮಾಡ್ಕೊತಾ ಬರೋಣ. ಮತ್ತು ಯಾಕೋ ತುಂಬ ಥ್ರೆಡ್ ಕಟ್ ಆಗ್ತಾಯಿದೆ. ವಿಡಿಯೋ ಮಾಡೋಣ ಅಂದಿದ್ದ ತುಂಬ ಥ್ರೆಡ್ ಕಟ್ ಆಗ್ತಿದೆ, ಬಟ್ ಮಾಡ್ತಾಯಿದ್ದೀನಿ. ಏನಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಈ ಥರ ಕಾಣಿಸ್ತಿದೆಯಲ್ಲ ನೋಡಿ, ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬಿಟ್ಬಿಟ್ಟು ಅದೇ ಬಾಡಿ ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ ನಾವು ನೆಕ್ಕಲ್ಲಿ, ಅದೇ ಸ್ಟಿಚ್ಗೆ ಈ ಪೀಸ್ನ ಡಬಲ್ ಫೋಲ್ಡ್ ಮಾಡಿಕೊಂಡು ಫುಲ್ಲು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ನಾನು ಸ್ಟಿಚ್ ಇದನ್ನ ವಿಡಿಯೋ ಮಾಡ್ಕೊಂಡು ಸ್ಟಿಚ್ ಮಾಡೋಣ ಅಂತ ರೆಡಿ ಮಾಡ್ತಿದ್ದೆ. ನನಗೆ ಯಾರೋ ಕಸ್ಟಮರ್ಸ್ ಬಂದು ವರ್ಕ್ ಮಾಡಿಕೊಡ್ತೀರಾ, ವರ್ಕಿನ ಡಿಸೈನ್ ತೋರಿಸಿ ಅಕ್ಕ ಅಂತಂತ ಹೇಳಿದ್ರು. ಹಾಗಾಗಿ ಅವರು ಒಂದು ಸ್ವಲ್ಪ ನೋಡಿದೆ, ಅದೆಲ್ಲ ಈ ಥರ ಡಿಸೈನ್ ಬರುತ್ತೆ ಅಂತ ಹೇಳಿದೆ. ನಂಗೆ ಮಧ್ಯದಲ್ಲಿ ಈ ಥರ ಡಿಸ್ಟರ್ಬೆನ್ಸ್ ಇರುತ್ತೆ, ವಿಡಿಯೋ ಮಾಡೋದಕ್ಕೆ ಏನು ಮಾಡೋಕ್ಕಾಗಲ್ಲ. ಶಾಪಲ್ಲಿದ್ದಾಗ ಆ ಥರ ಆಗುತ್ತೆ. ಅದು ಅವ್ರಿಗೆ ತೋರಿಸಿ ಅವರೇ ಓಕೆ ಅಂತೇಳಿ ನಾಳೆ ಬರ್ತೀವಿ ಅಂತ ಹೋದರು. ಓಕೆ ಅಂದ್ಕೊಂಡು ಹೇಳ್ಬಿಟ್ಟು ಈಗ ನೆಕ್ಸ್ಟ್ ನಾನು ಇದನ್ನು ಪೂರ್ತಿ ಫಿನಿಷ್ ಮಾಡ್ಕೊಳ್ಳೋಣ. ಇಲ್ಲಿ ನನಗೆ ಫುಲ್ ಫಿನಿಶ್ ಆಯಿತು. ಈ ಥರ ಇದೇ ಟೈಪಲ್ಲಿ ನೀವು ಸಹ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಏನು ಪೈಪಿಂಗ್ ಪೀಸ್ ತೊಗೊಂಡಿರ್ತೀರ ಅದನ್ನು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಅದಾದ ನಂತರ ಎಕ್ಸ್ಟ್ರಾ ಪೀಸ್ ಇರುತ್ತಲ್ಲ, ಅದು ನಾವು ಈ ಥರ ಫೋಲ್ಡಿಂಗ್ ಮಾಡಿದಾಗ ಎಕ್ಸ್ಟ್ರಾ ಪೀಸ್ ಹೊರಗಡೆ ಕಾಣಬಾರ್ದು. ಹಾಗಾಗಿ ನಾವು ಸ್ವಲ್ಪ ಅದನ್ನು ಎಕ್ಸ್ಟ್ರಾ ಏನಿರುತ್ತೆ ಪೋರ್ಷನ್ನು ಎಲ್ಲ ಹತ್ರನೂ ಕಟ್ ಮಾಡಿಕೊಂಡು ಹೋಗೋಣ. ಫುಲ್ ಎಂಡ್ ಫ್ರಂಟ್ ನೆಕ್ಕಿಂದ ಆ ಕಡೆ ಫ್ರಂಟ್ ನೆಕ್ವರೆಗೂ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ಟಾಗಿದ್ದಾಗಿದೆ. ನಾನಿಲ್ಲಿ ಡೋರಿ ತೊಗೊಳ್ತೀನಿ. ಅಂದರೆ ಥ್ರೆಡ್ ಬರುತ್ತೆ, ಪೈಪಿಂಗ್ ಥ್ರೆಡ್ ಅಂತ ಬರುತ್ತೆ. ಈ ಪೈಪಿಂಗ್ ಥ್ರೆಡ್ನ ತೊಗೊಂಡು ನಾನಿಲ್ಲಿ ಈ ಥರ ಒಳಗಡೆ ಇಟ್ಬಿಟ್ಟು ಫೋಲ್ಡಿಂಗ್ ಮಾಡಿ ಅದನ್ನು ಒಳಗಡೆ ಡಬಲ್ ಪೀಸ್ ಇರುತ್ತಲ್ಲ ಅದನ್ನು ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಂಡ ತಕ್ಷಣ ಅದ್ರ ಮಧ್ಯದಲ್ಲಿ ದಾರ ಕೊಡ್ತಾ ಬನ್ನಿ. ಅದೊಂದು ದಾರದಲ್ಲಿ ನಾರ್ಮಲ್ ಟೆನ್ಷನನ್ನು ನಾನು ಲೆಫ್ಟ್ ಸೈಡು ರೈಟ್ ಸೈಡ್ ಟೆನ್ಷನ್ ಏನು ಯೂಸ್ ಮಾಡೋದಿಲ್ಲ, ನಾರ್ಮಲ್ ಟೆನ್ಷನನ್ನು ಮಾಡ್ತಾಯಿದ್ದೀನಿ. ಇದು ಒಂದು ಸತಿ ಬೇಕಾದ್ರೆ ನಾನು ಇನ್ನೊಂದು ವಿಡಿಯೋದಲ್ಲಿ ಸ್ಲೋ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈಗಲೂ ಅಷ್ಟೇ ಕಾಣಿಸ್ತಿದೆ. ಇದು ಮಾಡೋರಿಗೆ ತುಂಬ ಈಸಿನೇ,
ಬಟ್ ಹೊಸಬ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ, ಏನು ತೊಂದರೆ ಇಲ್ಲ. ಇದು ಈ ಥರ ಮಾಡಿಕೊಂಡು ಫೋಲ್ಡಿಂಗ್ ಮಾಡಿಕೊಂಡು ಇದು ಈ ಥರ ಮಾಡ್ಕೊಳ್ಳಿ. ಥ್ರೆಡ್ ಪೈಪಿಂಗ್ ಅಂತ ಕರೀತಾರೆ ಇದನ್ನು. ಈಗೆಲ್ಲ ಕಾಮನಾಗಿ ಇದನ್ನೇ ಜಾಸ್ತಿ ಯೂಸ್ ಮಾಡೋದು. ಮ್ಯಾಚಬಲ್ ಹಾಕ್ಬಿಟ್ಟು ಥ್ರೆಡ್ ಪೈಪಿಂಗ್ ಮಾಡಿದ್ರೆ ತುಂಬ ಲುಕ್ ಬರುತ್ತೆ. ನಾರ್ಮಲ್ ಪೈಪಿಂಗಲ್ಲಿ ಒಂದು ಹತ್ರ ಸಣ್ಣ ಒಂದು ಹತ್ರ ದಪ್ಪ ಆಗೋದೆಲ್ಲ ಇರುತ್ತಲ್ವ. ಇದಾದರೆ ಒಂದೇ ಸಮ ನೀಟಾಗಿ ಚೆನ್ನಾಗಿ ಬರುತ್ತೆ. ಫಿನಿಶಿಂಗು ಸಹ ನೀಟಾಗಿ ಚೆನ್ನಾಗಿ ಕಾಣುತ್ತೆ ನಮಗೆ. ಹಾಗಾಗಿ ನಾನು ಇದನ್ನು ತುಂಬ ಯೂಸ್ ಮಾಡ್ತೀನಿ. ನನ್ನ ಹತ್ರ ಕಸ್ಟಮರು ಸಹ ಈ ಥರನೇ ಕೇಳ್ತಾರೆ, ತುಂಬ ಇಷ್ಟನೂ ಪಡ್ತಾರೆ. ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ. ನೋಡಿ ಈ ಥರ ನೀಟಾಗಿ ಫಿನಿಶಿಂಗ್ ಬರಬೇಕು. ನೋಡಿ ಈ ಥರ ಪೈಪಿಂಗು ರೆಡಿಯಾಗಿದೆ. ಈಗ ಅಟ್ಯಾಚ್ ಮಾಡ್ಕೊಂಡು ಇರುತ್ತಲ್ಲ, ಹಂಗೆ ಇನ್ಸೈಡಲ್ಲಿ ಟರ್ನ್ ಮಾಡಿಕೊಂಡು ನಾವೀಗ ಎಕ್ಸ್ಟ್ರಾ ಪೀಸ್ ಇರುತ್ತಲ್ಲ ಅದು ನನಗೆ ಹಿಂಗೆ ರಿಟರ್ನ್ ಎಕ್ಸ್ಟ್ರಾ ಕಚ್ಚಾ ಏನಿರುತ್ತೆ ಅದು ಓಪನ್ ಆಗಬಾರ್ದು. ಅದು ಎಂಡಲ್ಲಿ ಉಲ್ಟಾ ಹಾಕ್ಕೊಂಬಿಟ್ಟು ಈ ಥರ ಎಂಡಿಗೆ ಸ್ಟಿಚ್ ಮಾಡಿ. ಆಗ ನೀಟಾಗಿ ಕುತ್ಕೊಳ್ಳುತ್ತೆ. ಟರ್ನ್ ಆಗಿದಾಗ ಈ ಥರ ಆಗುತ್ತೆ, ಕಚ್ಚಾ ಕಾಣುತ್ತೇನೋ ಟೆನ್ಷನ್ನೂ ಇರೋದಿಲ್ಲ, ಏನೂ ಇರೋದಲ್ಲ. ನೀಟಾಗಿ ಫಿನಿಶಿಂಗು ಬರುತ್ತೆ, ಚೆನ್ನಾಗೂ ಕಾಣಿಸುತ್ತೆ ಫಿನಿಶಿಂಗು. ನೋಡಿ ಈಗ ಆಲ್ಮೋಸ್ಟ್ ಅದಾಯಿತು. ಪೈಪಿಂಗ್ ಕಟ್ಟೋದಷ್ಟೇನೆ. ಅದಾದ ನಂತರ ಇದನ್ನು ಫಾಸ್ಟಾಗಿ ಮಾಡ್ಕೋಬೋದು. ಆಯಿತು ನೋಡಿ, ಪೈಪಿಂಗ್ ಎಷ್ಟು ನೀಟಾಗಿ ಸಣ್ಣದಲ್ಲಿ ಎಷ್ಟು ನೀಟಾಗಿ ಬಂದಿದೆ. ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಯೂಸ್ ಮಾಡ್ಕೊಳ್ಳಿ. ಇದು ರೆಡಿ ಆಯಿತು ನನಗೆ. ಈಗ ಸ್ಲೀವ್ನ ನಾನು ರೆಡಿ ಮಾಡ್ಕೊಳ್ಳೋಣ. ನನಗೆ ಬಾಡಿ ಫುಲ್ ರೆಡಿಯಾಗಿದೆ ಆಯಿತಾ. ಈಗ ನಾನು ಸ್ಲೀವ್ನ ರೆಡಿ ಮಾಡ್ಕೊತೀನಿ. ಸ್ಲೀವು ಈ ಥರ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ದಪ್ಪ ಇರೋರಿಗೆ ಎಕ್ಸ್ಟ್ರಾ ಪೀಸ್ ಕಟ್ಟಬೇಕಾಗತ್ತೆ. ಇಲ್ಲ ಮೀಡಿಯಮ್ ಮೆಜರ್ಮೆಂಟು ಅಂತಂದರೆ ಅವರಿಗೇನು ಅವಶ್ಯಕತೆ ಇರೋಲ್ಲ. ಮೆಜರ್ಮೆಂಟ್ ನೋಡಿಕೊಂಡು ನಾವು ಇಲ್ಲಿ ಕಟ್ಟಬೇಕಾಗತ್ತೆ. ನಾನಿಲ್ಲಿ ಇವ್ರಿಗೆ ಎಕ್ಸ್ಟ್ರಾ ಒಂದೊಂದು 2 ಇಂಚು, ಆ ಕಡೆ 2 ಇಂಚು, ಈ ಕಡೆ 2 ಇಂಚು ಕಟ್ಕೊಳ್ತೀನಿ. ಬಾಡಿ ಪೀಸ್ಗೂ ಕಟ್ಕೊಳ್ತೀನಿ, ಬ್ಲೌಸ್ ಪೀಸ್ಗೂ, ಲೈನಿಂಗ್ ಪೀಸ್ಗೂ ಮತ್ತು ಬ್ಲೌಸ್ ಪೀಸ್ಗೆ ಎರಡಕ್ಕೂ ಸಹ ಇಲ್ಲಿ ಕಚ್ಚಾನ ಎಕ್ಸ್ಟ್ರಾ 2 ಪೀಸ್ಗೂ ಕಟ್ಕೊಂಡಿದ್ದೀನಿ. ನೋಡಿ ಎಕ್ಸ್ಟ್ರಾ ಕಚ್ಚಾ ಪೀಸ್ ಏನಿದೆ ನನಗೆ ಬೇಕಿದ್ದಷ್ಟು ನಾನು ಎಕ್ಸ್ಟ್ರಾ 2 ಇಂಚನ್ನ ಲೈನಿಂಗ್ ಪೀಸು ಮತ್ತು ಬ್ಲೌಸ್ ಪೀಸ್ ಎರಡಕ್ಕೂ ಸಹ ಕಟ್ಟಿದ್ದೀನಿ. ಅದಾದ ನಂತರ ನಾನಿಲ್ಲಿ ಒಂದು 1/2 ಇಂಚು ಸ್ಟಿಚ್ ಮಾಡ್ಕೊತೀನಿ. ಕೆಳಗಡೆ ಸ್ಲೀವ್ ಬಾಟಮಲ್ಲಿ ಬಂದ್ಬಿಟ್ಟು ಈ ಥರ 1/2 ಇಂಚ್ ಕಟ್ ಮಾಡಿಕೊಂಡು ಟರ್ನ್ ಮಾಡ್ಕೊತೀನಿ. ಬ್ಯಾಕ್ ಪೀಸ್ನ ಹೆಂಗೆ ರೆಡಿ ಮಾಡ್ಕೊಂಡ್ವಿ ಅದೇ ಥರನೇ ಇಲ್ಲಿ ಫ್ರಂಟ್ ಸ್ಲೀವ್ಸ್ನ ಸಹ ಇದೇ ಥರನೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸ್ಲೀವ್ಸು ಸಹ ಇಲ್ಲಿ ನನಗೆ ರೆಡಿ ಆಯಿತು. ಇದನ್ನು ಅಷ್ಟೇ ಸೇಮ್ ಲೈನಿಂಗ್ ಪೀಸ್ನು ಬ್ಲೌಸ್ ಪೀಸ್ನ ಈ ಥರ ಅಟ್ಯಾಚ್ ಮಾಡ್ಕೊಳ್ಳೋಣ ನಾನಿಲ್ಲಿ. ಅದು ಜರುಗಾಡಬಾರ್ದು, ಆ ಥರ ನೀಟಾಗಿ ಹಿಡ್ಕೊಂಡು
ರಿಂಕಲ್ಸ್ ಬರ್ತಿರೋ ಥರ ನೀಟಾಗಿ ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಪೀಸ್ನ ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಅಟ್ಯಾಚ್ ಮಾಡಿದ್ದಾಯಿತು. ಎಕ್ಸ್ಟ್ರಾ ಪೀಸ್ನ ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಆಯಿತು, ನನಗೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದು ಸ್ಲೀವ್ಸು ರೆಡಿ ಬಂತು. ಇನ್ನೊಂದು ಬ್ಲೌಸ್ ಎರಡೂ ಸಹ ಇದೇ ಥರನೇ ರೆಡಿ ಮಾಡಿಕೊಂಡು ಎತ್ತಿಟ್ಕೊಂಡೆ. ನಾನಿಲ್ಲಿ ಸ್ಲೀವ್ಸ್ನನ್ನು ಅಷ್ಟೇ ಹೇಗೆ ಅಟ್ಯಾಚ್ ಮಾಡೋದು ಅಂತಲೇ ಹೇಳ್ಕೊಡ್ತೀನಿ. ಈ ಶೋಲ್ಡ್ರ್ ಇರುತ್ತಲ್ಲ, ಶೋಲ್ಡ್ರ್ ಮಿಡಲ್ಗೆ ಸ್ಲೀವ್ಸ್ನ ಎರಡು ಸೆಂಟ್ರ್ ಮಾಡಿಬಿಟ್ಟು ನ್ಯಾಚ್ ಮಾಡ್ಕೊಂಡಿರ್ತೀವಲ್ಲ, ಅಲ್ಲಿಂದ ಹೇಳ್ಬಿಟ್ಟು ನೀಟಾಗಿ ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ನ್ಯಾಚ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ನ್ಯಾಚ್ ಮಾಡಿಕೊಂಡೇ ಮಾಡ್ಕೊಳ್ಳಿ. ನಾನಿಲ್ಲಿ ಡೈರೆಕ್ಟಾಗಿ ಈ ಥರ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ಲೀವ್ ಅಟ್ಯಾಚು ರೆಡಿ ಆಯಿತು ನೋಡಿರಿ. ಈ ಥರ ಹಿಂಗೆ ಇಟ್ಕೊಂಡ್ರೆ ನೀಟಾಗಿ ಕಾಣಿಸ್ಬೇಕು. ಎರಡು ಸೈಡ್ ಅಟ್ಯಾಚ್ ಆಯಿತು. ಇಲ್ಲಿ 1/2 ಇಂಚು ಈ ಥರ ಇಷ್ಟು ಬಿಡಲೇಬೇಕು, ಕಡಿಮೆ ಎಲ್ಲ ತೊಗೊಳ್ಬೇಡಿ. ಅದು ಹಿಂಚ್ಕೊಂಡಂಗೆ ಈ ಥರ ಎಲ್ಲ ಆಗುತ್ತೆ. ಕರೆಕ್ಟಾಗಿ ನೋಡಿಕೊಂಡು ತೊಗೊಳ್ಳಿ. ಅದಾದ ನಂತರ ನಾನಿಲ್ಲಿ ಸೈಡ್ ಸ್ಟಿಚ್ ಮಾಡೋಕ್ಕೆ ತಗೊಂಡಿದ್ದೀನಿ. ಬ್ಲೌಸ್ನ ಎಂಡ್ ಫಿನಿಶಿಂಗಿದ್ದು ಇದನ್ನು ನೀಟಾಗಿ ಮಾಡ್ಕೋಬೋದು. ಇದೇ ಮೇಯ್ನಾಗಿ ನಮಗೆ ಬೇಕಾಗಿರೋ ಅಂಥದ್ದು. ನಾನಿಲ್ಲಿ ಮೆಜರ್ಮೆಂಟ್ ಕೊಟ್ಟಿರೋ ಬ್ಲೌಸ್ನೂ ಸಹ ಮಿಡಲ್ ಮಾಡ್ಕೊತೀನಿ. ಮಿಡಲ್ ಮಾಡಿಕೊಂಡು ಅಲ್ಲೊಂದು ಮಾರ್ಕ್ ಮಾಡ್ಕೊತೀನಿ. ನಾನು ಸ್ಟಿಚ್ ಮಾಡ್ತಿರೋ ಬ್ಲೌಸ್ನೂ ಸಹ ಮಿಡಲ್ ಮಾಡಿಕೊಂಡು ಬ್ಯಾಕ್ ನೆಕ್ ಏನಿದೆ ಅದರಲ್ಲಿ ಮಿಡಲ್ ಮಾಡಿಕೊಂಡು ಅದನ್ನು ಒಂದು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತೀನಿ, ಮಾರ್ಕ್ ಮಾಡ್ಕೊತೀನಿ. ಅದಾದ ನಂತರ ನಾನಿಲ್ಲಿ ಮತ್ತೆ ಫ್ರಂಟನ್ನು ಹಾಕ್ಕೊತೀನಿ. ಫ್ರಂಟನ್ನೇ ಈ ಸೈಡ್ದು ಲೆಫ್ಟ್ ಸೈಡ್ ತೊಗೊಂಡಿದ್ರೆ ನಾವು ಅಳತೆ ಬ್ಲೌಸಲ್ಲೂ ಸಹ ಲೆಫ್ಟೇ ತೊಗೋಬೇಕು. ಇದನ್ನು ಲೆಫ್ಟ್ ತಗೊಂಡು ಅದನ್ನು ರೈಟ್ ತೊಗೊಳ್ಳೋದು ಮಾಡ್ಕೋಬೇಡಿ. ಏಕೆ ಇದು ಡಿಫ್ರೆನ್ಸ್ ಅಂದರೆ ಒಬ್ಬರಿಗೆ ರೈಟ್ ಸೈಡು ದಪ್ಪ ಇರುತ್ತೆ ಕೈಯೆಲ್ಲ, ಒಬ್ಬರಿಗೆ ಲೆಫ್ಟ್ ಸೈಡ್ ದಪ್ಪ ಇರುತ್ತೆ. ಆ ಥರ ಉಲ್ಟಾ ಸೀದಾ ಇರುತ್ತೆ. ಅವ್ರು ಏನು ಮೆಜರ್ಮೆಂಟ್ ಕೊಟ್ಟಿರ್ತಾರಲ್ವ ಅದೇ ಥರ ಮೆಜರ್ಮೆಂಟಲ್ಲೇ ನೀವು ಮಾಡ್ಕೋಬೇಕಾಗುತ್ತೆ. ರೈಟ್ ಸೈಡ್ ಇದ್ದರೆ ರೈಟ್ ಸೈಡೇ ತೊಗೊಳ್ಳಿ, ಲೆಫ್ಟ್ ಸೈಡ್ ಇದ್ದರೆ ಲೆಫ್ಟ್ ಸೈಡೇ ತೊಗೊಳ್ಳಿ. ನಾನಿಲ್ಲಿ ಲೆಫ್ಟ್ ಸೈಡ್ ಹಾಕ್ಕೊಂಡಿದ್ದೀನಲ್ಲ, ಇದೇ ಸೇಮ್ ಲೆಫ್ಟ್ ಸೈಡಲ್ಲೇ ಬಾಡಿ ಮೆಜರ್ಮೆಂಟು ಬ್ಲೌಸ್ ಇದೆಯಲ್ಲ ಅದನ್ನು ಸಹ ಮೆಜರ್ಮೆಂಟ್ ಬ್ಲೌಸ್ ತೆಗೆದು ಹಾಕ್ಕೊತೀನಿ. ಇಲ್ಲ ಹಾರ್ಮೋನ್ಸೂ ಅಷ್ಟೇ ನನಗೆ ನೋಡಿ ಈ ಥರ ನೀಟಾಗಿ ಅದೆಷ್ಟು ತೊಗೊಳ್ತೀನೋ ನೋಡಿ ನಾನು ತೊಗೊಂಡೆ. ಈಗ ಅದು ಹಾರ್ಮೋನ್ಸ್ ಬಂದು ನನಗೆ 8.5 ಬಂತು. ಅದೇ ಥರ ಸೇಮ್ ನಾನು ನಾನು ಸ್ಟಿಚ್ ಮಾಡ್ತಿದ್ದೀನಲ್ಲ ಆ ಬ್ಲೌಸನ್ನು ಸಹ ಅಳತೆ ಮಾಡಿಕೊಂಡು ನಾನು 8.5 ಬಂತು. ನಾನು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಅದಾದ ನಂತರ ನಾನಿಲ್ಲಿ ಕರೆಕ್ಟಾಗಿ ಒಂದು ಸತಿ ಇದು ಹೆಂಗೆ ಅಂತ ಚೆಕ್ ಮಾಡ್ಕೋಬೇಕು. ಎಳೆದು ಸ್ಟಿಚ್ ಮಾಡಿದಾಗ ನೀಟಾಗಿ ಬರೋದಿಲ್ಲ. ಇದು ಕರೆಕ್ಟಾಗಿ ನನಗೆ ಇರುತ್ತೆ. ಚೆಸ್ಟದು ಅಷ್ಟೇ ಉಕ್ಕುಪಟ್ಟಿಯಿಂದ ಇದನ್ನು ಕಂಕುಳಿಯಿಂದ 1 ಇಂಚ್ ಗ್ಯಾಪ್ ಬಿಟ್ಟು ಹಾರ್ಮೋನ್ಸಿಂದ 1 ಇಂಚ್ ಡೌನಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ನಮಗೆ ಎಷ್ಟು ಸುತ್ತಳತೆ ಇದೆ, ಚೆಸ್ಟ್ ಸುತ್ತಳತೆ ಅಥವಾ ಎದೆ ಸುತ್ತಳತೆ ಎಷ್ಟಿದೆ ಅಂತ ನಮಗೆ ಗೊತ್ತಾಗುತ್ತೆ. ಅಲ್ಲೊಂದು ಟಿಕ್ ಮಾಡ್ಕೊಳ್ಳಿ, ಹಾರ್ಮೋನ್ಸ್ ಒಂದು ಟಿಕ್ ಮಾಡ್ಕೊಳ್ಳಿ, ಕೆಳಗಡೆ ಪಟ್ಟಿ ಪೀಸ್ ಹತ್ರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ ಅಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡ್ಕೊತೀನಿ. ಅಲ್ಲಿಗೆ ಸ್ಟಾಪ್ ಮಾಡಿಕೊಂಡು ಹಾರ್ಮೋನ್ಸ್ ಹತ್ರ ಸ್ಟಾಪ್ ಮಾಡಿಕೊಂಡು ಸ್ಲೀವ್ಸ್ನ ಸ್ಟ್ರೈಟ್ ಮಾಡಿಕೊಂಡು ಸ್ಲೀವ್ಸು ಲೆಫ್ಟ್ ರೈಟ ನೋಡಿಕೊಂಡು ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ತೀನಿ. ನನಗೆ ಎಷ್ಟು ದಪ್ಪ ಎಷ್ಟು ಬೇಕಾಗುತ್ತೆ ಸುತ್ತಳತೆ, ಕೈ ಸುತ್ತಳತೆ ಎಷ್ಟು ಬೇಕಾಗುತ್ತೆ ಅದಕ್ಕೊಂದು ಮಾರ್ಕ್ ಮಾಡಿಕೊಂಡು ಡೈರೆಕ್ಟ್ ಸ್ಟಿಚ್ ಮಾಡ್ತೀನಿ. ಇಷ್ಟು ನೀಟಾಗಿ ಫಿನಿಶಿಂಗ್. ಇದು ಸ್ಟಾರ್ಟಿಂಗ್ ಮಾಡುವಾಗ ತುಂಬ ನೀಟಾಗಿ ನಿಧಾನಕ್ಕೆ ನೋಡಿಕೊಂಡು ಮಾಡ್ಕೊಳ್ಳಿ. ಸೈಡು ಹಾರ್ಮೋನು, ಎದೆ ಸುತ್ತಳತೆ, ತೋಳ್ದು ಸುತ್ತಳತೆ, ಕೈದು ಸುತ್ತಳತೆಯನ್ನು ನೀಟಾಗಿ ಮಾಡ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ ಒಂದು 4 ಸ್ಟಿಚ್ಚು ಪಕ್ಕದಲ್ಲಿ ಹಾಕ್ತೀನಿ. ಯಾಕೆಂದರೆ ಎಕ್ಸ್ಟ್ರಾ ಬಿಡಿ ಅಂತ ಈಗೆಲ್ಲ ಆಲ್ಮೋಸ್ಟ್ ಕೇಳ್ತಾ ಇರ್ತಾರೆ. ಲೆಂತಿಯಾಗಿ ಹೊಲ್ಸೋದು ಬ್ಲೌಸ್ನ, ಎಕ್ಸ್ಟ್ರಾ ಕಚ್ಚಾ ಬಿಟ್ಕೊಡಿ ನಮಗೆ ಬಿಚ್ಕೊಳಂಗೆ ದಪ್ಪ ಆದರೆ ಆ ಥರ ಎಲ್ಲ ಕೇಳ್ತಾ ಇರ್ತಾರೆ. ಹಾಗಾಗಿ ನಾನೊಂದು ಒಂದು 2.5 ಅಷ್ಟೂ ಸಹ ಬಟ್ಟೆ ಎಕ್ಸ್ಟ್ರಾ ಬಿಟ್ಟಿರ್ತೀನಿ. ಅದಕ್ಕಿಂತ ತುಂಬ ಬಿಡೋಕ್ಕೋದ್ರೆ ಫಿನಿಶಿಂಗ್ ಬರೋಲ್ಲ. ಮಿನಿಮಮ್ ಅಷ್ಟು ಬಿಡಬಹುದು. ಅಷ್ಟು ಬಿಟ್ಬಿಟ್ಟು ನಾನು ಸಮ ಮಾಡ್ಕೊಂಡು ನಾನು 4 ಸ್ಟಿಚ್ ಎಕ್ಸ್ಟ್ರಾ ಹಾಕ್ಬಿಟ್ಟು ಇಲ್ಲಿ ಕಟ್ ಮಾಡಿಕೊಂಡು ಫಿನಿಶಿಂಗ್ ಕೊಟ್ಕೊಳ್ತೀನಿ. ನನಗೆ ಎಕ್ಸ್ಟ್ರಾ ಮಾರ್ಜಿನ್ ಏನು ಜಾಸ್ತಿ ತುಂಬ ಕಟ್ ಮಾಡೋ ಅಷ್ಟೆಲ್ಲ ಉಳಿಯೋಲ್ಲ. ನಾನು ಕರೆಕ್ಟಾಗಿ ಸುತ್ತಳತೆ ಎಲ್ಲ ನೋಡಿಕೊಂಡು ಮಾಡ್ಕೊಂಡಿರ್ತೀನಿ. ಇಲ್ಲಿ ಅಪ್ ಆ್ಯಂಡ್ ಡೌನ್ ಏನಾರು ಇದ್ದರೆ ಕರೆಕ್ಟ್ ಮಾಡ್ಕೊತೀನಿ ಅಷ್ಟೇ. ಸೇಮ್ ಪ್ರೊಸೀಜರ್ ಆ ಕಡೆ ಏನು ಮಾಡಿದೆ ನಾನು ಲೆಫ್ಟ್ ಸೈಡಲ್ಲಿ
ಅದೇ ಥರ ನಾನಿಲ್ಲಿ ರೈಟ್ ಸೈಡಲ್ಲೂ ಸಹ ಸೇಮ್ ಪ್ರೊಸೀಜರೇ ಮಾಡ್ಕೊತೀನಿ. ಲೆಫ್ಟ್ ಸೈಡಲ್ಲಿ ಕೆಳಗಡೆ ಪಟ್ಟಿ ಪೀಸಿಂದ ಸಿಗುತ್ತೆ. ರೈಟ್ ಸೈಡಲ್ಲಿ ಬಂದು ನನಗೆ ಸ್ಲೀವ್ಸು ಕೈ ತೋಳು ಕಡೆಯಿಂದ ನನಗೆ ಸ್ಟಿಚ್ ಮಾಡೋದಕ್ಕೆ ಸಿಗುತ್ತೆ. ಇಲ್ಲಿ ತೋಳ್ದು ಫಸ್ಟು ಸುತ್ತಳತೆ ತೊಗೊಂಡೆ, ಅದಾದ ನೆಕ್ಸ್ಟ್ ನಂತರ ಆಲ್ಮೋಸ್ಟ್ ಸುತ್ತಳತೆ ತೊಗೊಂಡೆ. ಸೇಮ್ ಮೆಜರ್ಮೆಂಟ್ 8.5 ಆದ ನಂತರ ನಾನಿಲ್ಲಿ ಚೆಸ್ಟ್ ಮಾಡ್ಕೊತೀನಿ. ಅಂದರೆ ಎದೆ ಸುತ್ತಳತೆದನ್ನು ಸಹ ಮಾಡ್ಕೊತೀನಿ. ಎದೆ ಸುತ್ತಳತೆದು ಬಂದು ಉಕ್ಪಟ್ಟಿಯಿಂದ ಇಲ್ಲಿ ಕಾಜಾಪಟ್ಟಿಯಿಂದ 1 ಇಂಚ್ ಹಾರ್ಮೋನಿಂದ 1 ಇಂಚ್ ಡೌನಲ್ಲಿ ಮಾಡ್ಕೊತೀನಿ. ನೋಡಿ ಈ ಥರ ಕಾಣಿಸ್ತಿದೆಯಲ್ಲ, ಈ ಥರ ಮಾಡಿಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊತೀನಿ. ಆ ಮಾರ್ಕು ಹಾರ್ಮೋನ್ಸ್ ಮಾರ್ಕು 2 ಮ್ಯಾಚ್ ಆಗೋ ಥರ ಸ್ಟ್ರೈಟಾಗಿ ಮಾಡ್ಕೋಬೇಕು ನಾವು. ಇಲ್ಲ ಸ್ಟ್ರೈಟ್ ಇಲ್ಲ ಅಂತ ಸ್ವಲ್ಪ ಹಿಂಗೆ ಎಳ್ಕೊಂಡು ನೋಡಿ, ಈ ಥರ ನಾನು ತೋರಿಸ್ತಿದ್ದೀನಲ್ಲ, ಈ ಥರ ಎಳ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ಥರ ಇಟ್ಕೊಂಡು ನೀಟಾಗಿ ಎಳೆದು ಸ್ಟಿಚ್ ಮಾಡ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ ಲಾಸ್ಟ್ ಪಟ್ಟಿ ಮಾರ್ಕಿಂಗ್ ಇಟ್ಕೊಂಡು ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಕೆಳಗಡೆದು ಪಟ್ಟಿ ಇದನ್ನು ಬ್ಯಾಕ್ ಪೀಸ್ನು ಫ್ರಂಟ್ ಪೀಸ್ನು ಈ ಥರ ಇಟ್ಕೊಂಡು ಈ ಥರ ನೀಟಾಗಿ ಈ ಥರ ಹಿಂಗೆ ಎಳೆದು ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡಿ. ಸ್ಟ್ರೈಟಾಗಿರುತ್ತೆ ಫಿನಿಶಿಂಗು, ಬ್ಲೌಸು ನೀಟಾಗಿ ಕಾಣುತ್ತೆ, ಆಮೇಲೆ ನೀಟಾಗಿ ಕಾಣಿಸುತ್ತೆ. ಆಮೇಲೆ ಹಾರ್ಮೋನ್ಸು ಸುತ್ತ ಬರುತ್ತಲ್ಲ, 2 ಪಟ್ಟಿ ಪೀಸ್ನ ಒಂದೇ ಸಮವಾಗಿ ಅಟ್ಯಾಚ್ ಮಾಡಬೇಕು. ನೀಟಾಗಿರಬೇಕು ಅದು. ಆ ಕಡೆ ಮೇಲೊಂದು ಕೆಳಗೊಂದು ಎಲ್ಲ ಮಾಡಬೇಡಿ. ಹಾರ್ಮೋನ್ಸು ಅದು ಇದ್ದರೆ ಕರೆಕ್ಟ್ ಮಾಡ್ಕೊಳ್ಳಿ ಅಲ್ಲೇನೇ, ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟು ಫಿನಿಶಿಂಗ್ ಮಾಡಿದ್ರೆ ಸಾಕು. ನನಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೋಬೋದು. ಇಲ್ಲಿ ಆಲ್ಮೋಸ್ಟ್ ನನಗೆ ಬ್ಲೌಸು ರೆಡಿ ಆಯಿತು. ನೋಡಿ ರೆಡಿಯಾಗಿದೆ. ಮಿನಿಮಮ್ ನನಗೆ ಇಲ್ಲಿ 2.5 ಅಷ್ಟೇ ನಾನು ಇಟ್ಟಿರೋದು, ಜಾಸ್ತಿ ಸಿಗೋದು ಇಲ್ಲ. ಕಚ್ಚಾ ನಾವು ಸುತ್ತಳತೆ ಏನು ತೊಗೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಾದ ನಂತರ ನಾವು ಕರೆಕ್ಟ್ ಇದೆಯೇ, ಫಿಟ್ಟಾಗಿದೆಯೇ ಹೆಂಗೆ, ಮೆಜರ್ಮೆಂಟಿಗೆ ಕೊಟ್ಟಿರೋ ಬ್ಲೌಸ್ಗೂ ನಾವು ಸ್ಟಿಚ್ ಮಾಡಿರೋ ಬ್ಲೌಸ್ಗೂ ಸ್ಟಿಚ್ ಆಗಿದೆ ಹೆಂಗೆ ಅಂತ ಸುತ್ತಳತೆ ಪಟ್ಟಿ ಪೀಸಿಂದ ಏನಿರುತ್ತೆ ಕೆಳಗಡೆಯಿಂದ ಪಟ್ಟಿ ಪೀಸಿಂದ ಸುತ್ತಳತೆ ಇಟ್ಕೊಳ್ಳಿ. ಅದಾದ ನಂತರ ಇಲ್ಲಿ ಎದೆ ಸುತ್ತಳತೆಯಿಂದ ಹಿಡಿದು ಆ ಎದೆ ಸುತ್ತಳತೆ ಪಟ್ಟಿ ಪೀಸ್ ಏನಿರುತ್ತೆ ಅದನ್ನು ಇಟ್ಕೊಂಡು ಮೆಜರ್ಮೆಂಟ್ ಮಾಡಿ. ಕರೆಕ್ಟಾಗಿ ಬಂದರೆ ಡೀಪ್ ಎಲ್ಲ ಕರೆಕ್ಟಾಗಿದೆ, ಏನು ಸುತ್ತ ಲೂಸು ಟೈಟ್ ಏನಿಲ್ಲ ಅಂತ ಗೊತ್ತಾಗುತ್ತೆ. ಇಲ್ಲ ಅದೊಂದು 1 ಇಂಚ್ ಕಡಿಮೆ ಇದ್ದು ಇದೊಂದು ಸ್ವಲ್ಪ ಜಾಸ್ತಿ ಇದ್ದರೆ ಆವಾಗ ಡಿಫ್ರೆನ್ಸ್ ಆಗಿದೆ ಅನಿಸುತ್ತೆ. ನಾನು ಈಗ ಮಾಡಿರೋ ಸ್ಟಿಚಿಂಗು ಕರೆಕ್ಟಾಗಿದೆ, ಮೆಜರ್ಮೆಂಟು ಏನು ಡಿಫ್ರೆನ್ಸ್ ಏನಿಲ್ಲ. ನೋಡಿ ನೀಟಾಗಿ ರೆಡಿಯಾಗಿದೆ. ಕಂಕ್ಳು ಸುತ್ತು ಅಷ್ಟೇ ಜಾಯಿಂಟ್ ಎಲ್ಲ ನನಗೆ ಕರೆಕ್ಟಾಗಿರಬೇಕು, ಆಗ ಫಿನಿಶಿಂಗ್ ಸಹ ತುಂಬ ನೀಟಾಗಿ ಬರುತ್ತೆ. ಇಲ್ಲೂ ಯಾವ ಥರ ಪ್ರಾಬ್ಲಮ್ಸ್ ಸಹ ಬರೋದಿಲ್ಲ. ಸ್ಲೀವ್ ಲೆಂತ್ ಆಗಿರ್ಬೋದು, ಜಾಯಿಂಟ್ ಆಗಿರ್ಬೋದು, ಪ್ರತಿಯೊಂದು ನೀವು ಚೆಕ್ ಮಾಡಬೇಕಾಗುತ್ತೆ ಸ್ಟಿಚ್ ಆದ ನಂತರ ನೀಟಾಗಿ ಮಾಡಿಕೊಂಡು ಅವಾಗ ಸರಿ ಮಾಡ್ಕೊಳ್ಳಿ. ಇಲ್ಲಿ ಲಾಸ್ಟಲ್ಲಿ ಬಂದುಬಿಟ್ಟು ನಾನು ಈ ಥರ ಹಿಂಗೆ ಪೀಸ್ ಹಾಕಿದಾಗ ಇಲ್ಲಿ ಎಕ್ಸ್ಟ್ರಾ 2.5 ಇಂಚ್ ಬಿಟ್ಟಿರ್ತೀವಲ್ಲ, ಅದು ಕಚ್ಚಾ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ಏನು ಮಾಡಬೇಕು, ಎಂಡಲ್ಲಿ ಲಾಸ್ಟಲ್ಲಿ ಪಟ್ಟಿ ಪೀಸಲ್ಲಿ ಬಂದು ಫ್ರಂಟ್ ಸೈಡಿಗೆ ತಿರುಗಿಸ್ಬಿಟ್ಟು ಈ ಥರ ಒಂದು ಅರ್ಧ ಇಂಚು ತಿರುಗಿಸ್ಬಿಟ್ಟು 1 ಇಂಚು ಅರ್ಧ ಇಂಚಷ್ಟು ವಿ ಶೇಪಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ಕ್ರಾಸಾಗಿ. ಆವಾಗ ನಮಗಿಲ್ಲಿ ಹೊರಗಡೆ ಪೀಸ್ ಬರೋದಿಲ್ಲ. ನೋಡಿ ಈಗ ರೆಡಿ ಆಯಿತು. ತುಂಬ ಸ್ಲೋಗೆ ತೋರಿಸಿದ್ದೀನಿ ನಾನಿಲ್ಲಿ, ನೋಡ್ಕೊಳ್ಳಿ. ನನಗೆ ಕಟ್ಟಿಂಗ್ ಮಾಡಿರೋ ಬ್ಲೌಸ್ನ ಫುಲ್ ರೆಡಿ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಓಕೆನಾ? ಈ ಥರ ಸ್ಟ್ರೈಟಿಂದ 2 ಪೀಸು ಒಂದೇ ಸಮ ಇರಬೇಕು. ಅಪ್ ಆ್ಯಂಡ್ ಡೌನ್ ಥರ ಇರಬಾರ್ದು. ಅಪ್ ಆ್ಯಂಡ್ ಡೌನ್ ಎಲ್ಲ ಇದ್ದರೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ನೋಡಿ ನನಗೆ ಬ್ಲೌಸು ಫುಲ್ ರೆಡಿಯಾಗಿದೆ. ನೋಡಿ ಹೇಗಿದೆ, ಚೆನ್ನಾಗಿದೆಯಾ? ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ. ಆ ಪೈಪಿಂಗ್ ಆಗಲಿ ಇದಾಗಲಿ ಏನು ಬೇಡ, ಅವಶ್ಯಕತೆ ಇರಲ್ಲ. ಓಕೆ, ಬಾಯ್.